ಸೊ ಫಸ್ಟ್ ಬರೋದು ಚಾವ ಅಂದರೆ ಮರಾಠಿನಲ್ಲಿ ಸಿಂಹದ ಮರಿ ಅಂತ. ಸೊ ಚಾವ ಅಂತ ಕರಿತಿದ್ದು ಸಂಭಾಜಿಗೆ. ಸಂಭಾಜಿ ಅಂದರೆ ಶಿವಾಜಿಯ ಮಗನಿಗೆ. ಸೊ ಜನರು ಯಾಕಂದ್ರೆ ಕರಿತಿದ್ರು ಅಂದರೆ ಸಿಂಹದ ಮರಿ ಥರ ಸಂಭಾಜಿ ಇದ್ರು. ಸೊ ಅದಕ್ಕೆ ಅವನಿಗೆ ಎಲ್ಲರೂ ಚಾವ ಅಂತ ಕರಿತಿದ್ರು. ಸೊ ನೆಕ್ಸ್ಟ್ ಬಂದರೆ ಸಂಭಾಜಿ ಹುಟ್ಟಿದ್ದು 1657 ಪುರಂದರಗಢದಲ್ಲಿ ತಮ್ಮ ತಾಯಿ ಸಾಯಿಬಾಯಿ ಮತ್ತು ತಂದೆ ಶಿವಾಜಿಗೆ ಮಗನಾಗಿ ಹುಟ್ಟುತ್ತಾರೆ. ಸೊ ಸಾಯಿಬಾಯಿ ಬೌನ್ಸ್ಲೆ 25 ವರ್ಷ ಅಂದರೆ ಸಂಭಾಜಿ ಹುಟ್ಟಿದ 2 ವರ್ಷಕ್ಕೆ ಅಂದರೆ 23 ವರ್ಷಕ್ಕೆ ಸಂಭಾಜಿ ಹುಟ್ಟುತ್ತಾನೆ. 25 ವರ್ಷಕ್ಕೆ ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಅಂದರೆ ಅನಾರೋಗ್ಯದಿಂದ ತಮ್ಮ ಪ್ರಾಣವನ್ನು ಬಿಡಬೇಕಾಗತ್ತೆ. ಸೊ ಆನಂತರ ಶಿವಾಜಿ ಅಜ್ಜಿ ಜೀಜಾಬಾಯಿ ಸಂಭಾಜಿಯನ್ನು ಬೆಳೆಸ್ತಾರೆ. ಸೊ ಆನಂತರ ಸ್ವಲ್ಪ ಕಾಲದ ನಂತರ ಶಿವಾಜಿ ಸೊಯರಾಬಾಯಿನ ಮದುವೆ ಆದರು. ಸೊಯರಾಬಾಯಿ ಆನಂತರ 8 ಜನ ಬೇರೆಯವರು ಮಹಾರಾಣಿ ತಾರಾರಾಣಿ ಅಂತ 8 ಜನರನ್ನ ಮದುವೆ ಆದರು. ಆನಂತರ ಕೆಲವು 8 ಜನ ಹೆಂಡತಿಯರು ಮತ್ತು 8 ಜನ ಶಿವಾಜಿಗೆ 2 ಗಂಡು ಮಕ್ಕಳಾದರೆ 8 ಜನ ತಂಗಿಯರು ಶಿವಾಜಿಯೆಲ್ಲ ಸಂಭಾಜಿಗೆ ಮತ್ತು ರಾಜಾರಾಮ್ನಾಗ ಇರ್ತಾರೆ. ಸೊ 8 ಜನ ತಂಗಿಯರಾದರೆ ಸಂಭಾಜಿಗೆ ರಾಜಾರಾಮನಾಗಿ ತಮ್ಮನಾಗಿರ್ತಾರೆ, ತಮ್ಮ ರಾಜಾರಾಮ್. ಸೊ ರಾಜಾರಾಮ್ ಹುಟ್ಟಿದ ಮೇಲೆ ಸೊಯರಾಬಾಯಿ ತನ್ನ ಮಗನಿಗೆ ಪಟ್ಟಾಭಿಷೇಕ ಬರಬೇಕು ಅಂತ ಸಮಯ ಸಿಕ್ಕಿದಾಗೆಲ್ಲ ಹಾಗೆ ತೀರಿಸ್ಕೊತಾ ಇರ್ತಾಳೆ. ಆದರೆ ಒಂದ್ಸಲಿ ಸೊಯರಾಬಾಯಿ ತಪ್ಪು ಮಾಡಿಬಿಟ್ಟು ಸಂಭಾಜಿ ಮೇಲೆ ಉರಿಸ್ತಾಳೆ. ಆದರೆ ಒಂದು ಸಲ ಸಂಭಾಜಿ ಕುಟುಂಬ ನಂಬಲ್ಲ ಅವನ್ನ. ಅದಕ್ಕೆ ಶಿವಾಜಿ ಕಠಿಣ ಶಿಕ್ಷೆ ಕೊಟ್ಟಾಗ ಆ ಕೂಡಲೇ ಔರಂಗಜೇಬನ ಬಳಿ ಹೋಗ್ತಾನೆ. ಮತ್ತೆ ಅವ್ರ ಜೊತೆ 2 ತಿಂಗಳು ಇರ್ತಾನೆ. ತನ್ನ ಮಗನೇ ತನ್ನ ವಿರುದ್ಧವಾಗಿ ಮೊಘಲರ ಹತ್ತಿರ ಹೋಗೋದನ್ನ ಕಂಡು ಶಿವಾಜಿಗೆ ಅರ್ಗಿಸ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ 2 ತಿಂಗಳಾದ ಮೇಲೆ 2 ತಿಂಗಳಲ್ಲಿ ಔರಂಗಜೇಬ ಹಿಂದೂಗಳಿಗೆ ಹೇಗೆ ಹಿಂಸೆ ಕೊಡ್ತಿದ್ದ ಅನ್ನೋದನ್ನ ನೋಡಿ ತನ್ನ ತಪ್ಪನ್ನ ತಾನು